ಇಲ್ಲಿರೋ 14,400 ಜನರಲ್ಲಿ ನನಗೆ ಬೇಕಾಗಿರೋದು ಆ ಒಬ್ಬ ಕೂಲಿ. ಈ ದೇವ ಬಗ್ಗೆ ಗೊತ್ತಿದ್ದು ನನ್ನ ಹತ್ರನೇ ಆಟ ಆಡಕ್ ನೋಡ್ತೀಯಾ? ಸರ್, ನಿಮ್ಗೂ ಗಾಯ ಆಗಿದೆ ಅಲ್ವಾ? ನಿಮ್ಗೂ ಟ್ರೀಟ್ಮೆಂಟ್ ಕೊಡ್ಬೇಕು, ಬನ್ನಿ. ಬೇಡ ಮೇಡಮ್, ಮೊದಲು ಮೈನವ್ರಿಗೇನಾಗಿದೆ ನೋಡಿ, ನನಗೆ ಸರಿ ಹೋಗುತ್ತೆ. ಸರ್, ನಿಮಗ್ ಪೆಟ್ಟಾಗಿದೆ, ರಕ್ತ ಬರ್ತಿದೆ ಸರ್. ಮೇಡಮ್, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ತಾನೆ, ಮೊದಲು ಅವರು ನೋಡಿ, ನನಗೆ ಸಮಾಧಾನ ಇರಲ್ಲ ಮೇಡಮ್. ಪ್ಲೀಸ್ ಮೇಡಮ್, ಹೋಗಿ. ಧ್ರುವ, ಹೋಗು, ನೀನು ಟ್ರೀಟ್ಮೆಂಟ್ ಮಾಡಿಸ್ಕೋ. ಧ್ರುವ, ಮೈನಂಗ್ ಟ್ರೀಟ್ಮೆಂಟ್ ಕೊಡೋದಕ್ಕೆ ಡಾಕ್ಟರ್ ಒಳಗೆ ಹೋಗಿದಾರಲ್ವಾ, ಅವಳು ಏನು ಆಗಲ್ಲ, ನೀನ್ ತಲೆ ಕೆಡ್ಸ್ಕೋಬೇಡ. ನೀನ್ ಹೋಗಿ ಅಟ್ಲೀಸ್ಟ್ ಫಸ್ಟ್ ಏಡ್ ಆದ್ರೂ ತಗೋ. ಆನಂದ್, ನನಗೆ ಮೈನಾಗ ಏನು ಆಗಿಲ್ಲ ಅಂತ ಕಿವಿಗೆ ಸುದ್ದಿ ಮುಟ್ಟೋ ತನಕನೂ ನನಗೆ ಸಮಾಧಾನ ಇರಲ್ಲ. ನನಗೆ ಅಲ್ಲಿ ತನಕ ಏನೂ ಬೇಡ. ಮೇಡಮ್, ಪ್ಲೀಸ್ ನೀವು ಹೋಗಿ ಮೈನವ್ರಿಗೆ ಏನಾಗಿದೆ ಅಂತ ನೋಡಿ ಹೋಗಿ ಮೇಡಮ್, ಪ್ಲೀಸ್. ಧ್ರುವ, ನಿನ್ಗೇನು ಆಗಿಲ್ಲ ತಾನೆ? ಬಿಡು ಆನಂದ. ಧ್ರುವ, ಆದ್ರೂ ನಿಂತರ ಅಪ್ರಯೋಜಕನ್ನ ನಾನು ಎಲ್ಲೂ ನೋಡಿಲ್ಲ ಕಣೋ. ಯಾಕೋ ಹೀಗೆ ಮಾತಾಡ್ತಾ ಇದ್ಯಾ? ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂದ್ರೆ ನಾನು ಅಪ್ರಯೋಜಕನಾ? ನಾನು ಟ್ರೀಟ್ಮೆಂಟ್ ಬಗ್ಗೆ ಮಾತಾಡ್ತಾ ಇಲ್ಲ. ಏನೋ ದೊಡ್ಡದಾಗಿ ಸಂಧಾನ ಮಾಡ್ಕೊಂಡ್ ಅಂತ ಹೋಗಿ ಹೊಡಿಸ್ಕೊಂಬಂದ್ಯಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆ ವಿಷಯ ಎಲ್ಲ ಇವಾಗ ಯಾಕೆ? ಸುಮ್ನೆ ಇರೋ. ಸುಮ್ನೆ ನೀನಿರ್ಬೋದು, ನಾನ್ ಮಾತ್ರ ಸುಮ್ನೆ ಇರಲ್ಲ. ಅವ್ರು ಯಾರನ್ನು ಸುಮ್ನೆ ಬಿಡಲ್ಲ. ಏನೋ ಮಾಡ್ತೀಯಾ? ಏನ್ ಮಾಡ್ತೀಯಾ ಅಂತ? ಏಯ್, ಈ ಕೋಪನ ನನ್ ಮುಂದೆ ಅಲ್ಲ, ಅವ್ರ ಮುಂದೆ ಹೋಗಿ ತೋರಿಸ್ಬೇಕಾಗಿತ್ತು. ಅವ್ರಷ್ಟೆಲ್ಲ ಹೊಡೆದ್ರು ಏನು ಮಾಡ್ದೆ ಸುಮ್ನೆ ಬಂದಿದ್ಯಲ್ಲ, ಪುಷ್ಪಕ್ ಸರ್ಗೆ ತಿರುಗಿಸ್ ಹೊಡಿಬೇಕಾಗಿತ್ತು. ಆನಂದ್, ಅಲ್ಲಿ ನಡ್ತಿದ್ದೆ ಬೇರೆ. ಏಯ್, ಏನೇ ನಡೀಲಿ ಕಣೋ, ಅವರು ನಿನ್ ಮೇಲೆ ಕೈ ಮಾಡಿದ್ದು ತಪ್ಪು. ನೀನ್ ತಿರುಗಿಸ್ ಅವ್ರಿಗೆ ಹೊಡಿಬೇಕಾಗಿತ್ತು. ಹೋಗಿ ಹೋಗಿ ನಿನಗೆ ಹೇಳ್ತಾ ಇದೀನಲ್ಲ, ಇಷ್ಟೆಲ್ಲ ಆದ್ರೂ ಅವ್ರು ಇನ್ನೂ ಒಳ್ಳೆಯವ್ರು ಅನ್ನೋದನ್ನ ಬಿಂಬಿಸ್ತಾ ಇದೆಯಲ್ಲೋ. ರೀ, ಇದು ಹಾಸ್ಪಿಟ್ಲು, ಮಾರ್ಕೆಟ್ ಅಲ್ಲ. ಯಾಕ್ರಿ ಕೂಗಾಡ್ತಿದ್ದೀರಾ? ಕೂಗಾಡೋದಿದ್ರೆ ಆಚೆ ಹೋಗಿ ಕೂಗಾಡಿ. ಸಾರಿ ಮೇಡಮ್, ಸಾರಿ. ಸುಮ್ಮನೆ ಇರೋ ಆನಂದ.